ಇಂದು ಶಿವರಾತ್ರಿ ವಿಶೇಷ ಹಬ್ಬ ಅಂತಾನೆ ಹೇಳ್ಬೋದು. ಇವತ್ತು ಸಾಕಷ್ಟು ಜನ ಸಾಕಷ್ಟು ದೇವಾಲಯಗಳಿಗೆ ಭೇಟಿ ನೀಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶಿವನ ದೇವಸ್ಥಾನ ಎಲ್ಲೂ ಕೂಡ ಮಿಸ್ ಮಾಡ್ದಂಗೆ ಎಲ್ಲರೂ ಕೂಡ ಭೇಟಿ ನೀಡ್ತಾರೆ. ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ. ಕಂಪ್ಲೀಟ್ಲಿ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ರಶ್ ತುಂಬಿಕೊಂಡಿದೆ ಅಂತ. ಸುಮಾರು 500ಕ್ಕೂ ಹೆಚ್ಚು ಮೀಟರ್ಗಳವರೆಗೂ ಜನ ನಿಂತ್ಕೊಂಡಿದ್ದಾರೆ ಇದರಲ್ಲಿ. ಮತ್ತು ಇಲ್ಲಿನ ದೇವಸ್ಥಾನದಲ್ಲಿ ವಿಶೇಷತೆ ಏನಂದ್ರೆ ಸಾಕಷ್ಟು ಹೆಸರುವಾಸಿ ಹೊಂದಿರತಕ್ಕಂಥ ದೇವಸ್ಥಾನ ಇದಾಗಿರುತ್ತೆ ಮತ್ತು ಪುರಾತನವಾದ ದೇವಸ್ಥಾನ ಅಂತಾನೆ ಇದು ಕೂಡ ಹೆಸರುವಾಸಿಯಾಗಿರುತ್ತೆ. ಮತ್ತು ಇಲ್ಲಿನ ಅಲಂಕಾರಗಳು ವೈವಿಧ್ಯತೆಗಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದ್ ರೀತಿಯಾಗಿ ಗರ್ಕೆ ಹುಲ್ಲು ಮತ್ತೆ ತೆಂಗಿನ ಮರದ ಎಲೆಗಳಾಗಿರ್ಬೋದು, ಈ ರೀತಿಯಾದ ಬೇರೆ ಬೇರೆ ವಸ್ತುಗಳಿಂದ ಕೂಡ ಅಲಂಕಾರ ಮಾಡಿದ್ದಾರೆ. ಮತ್ತೆ ಇಲ್ಲಿ ಗರುಡ ಗಂಬ ಆಗಿರ್ಬೋದು ಮತ್ತು ನಂದಿ ಹತ್ರನೂ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಮತ್ತೆ ದೇವಸ್ಥಾನದ ಒಳಗಿನ ವಿಚಾರಗಳು ಹೇಳ್ತಾ ಹೋದ್ರೆ ದೇವಸ್ಥಾನದ ಒಳಗಂತೂ ಕಂಪ್ಲೀಟ್ಲಿ ಮೇಲೆಗಡೆಯಿಂದ ಹೂವಿನ ಡೆಕೋರೇಷನ್ಸ್ ಮಾಡುವ ಮೂಲಕ ಕಂಪ್ಲೀಟ್ಲಿ ಹೂಮಾಲೆಗಳು ಏನಿರುತ್ತೆ ಅದೆಲ್ಲವೂ ಕೂಡ ಮೇಲಿಂದ ನೇತಾಡುವ ರೀತಿಯಲ್ಲಿ ಬಿಟ್ಟಿದ್ದಾರೆ ಹೂಗಳು ಅಂತಾನೆ ಹೇಳ್ಬೋದು. ಇಲ್ಲಿನ ವಿಶೇಷತೆಗಳು ನೀವು ನೋಡ್ತಾ ಹೋಗ್ಬೋದು. ಮತ್ತು ಸಾಕಷ್ಟು ಜನ ಇಲ್ಲಿ ಆಗಮಿಸಿರೋ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಈ ಜನ ತುಂಬಿಕೊಂಡಿದ್ದಾರೆ. ಈ ಸಮಯದಲ್ಲಿ ಹೆಚ್ಚಿನ ಜನ ಬರುವಂತದ್ದು 7 ಗಂಟೆಯ ನಂತರ ಹೆಚ್ಚಿನ ಜನ ಇಲ್ಲಿಗೆ ಇನ್ನೂ ಭೇಟಿ ನೀಡ್ತಾರೆ ಅಂತ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಾಗ್ಬೋದು, ಇಲ್ಲಿರ್ತಕ್ಕಂಥ ಸ್ಥಳೀಯ ಮಂಡಳಿಯ ದೇವಸ್ಥಾನ ಮಂಡಳಿಯ ಜನಗಳಾಗಿರ್ಬೋದು, ಅವರೆಲ್ಲರೂ ಹೇಳುವಂತದ್ದು ಏನಂದ್ರೆ ಇಲ್ಲಿ ಸಾಕಷ್ಟು ಜನ ತುಂಬ್ಕೋತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿನ ವಿಶೇಷತೆಗಳು ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ. ಮತ್ತೆ ನಾಳೆ 12 ಗಂಟೆ ತನಕವರೆಗೂ ಕೂಡ ಬೆಳಗಿನವರೆಗೂ ವಿಶೇಷ ಅಭಿಷೇಕಗಳಾಗಿರ್ಬೋದು, ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಪೂಜೆಗಳು ಕೂಡ ನಡೆಯುತ್ತೆ. ಮತ್ತೆ ನಾಳೆ 12 ಗಂಟೆಯ ನಂತರ ರಥೋತ್ಸವ ಕೂಡ ಪ್ರಾರಂಭವಾಗುತ್ತೆ. 3 ರಥಗಳು ಇರುತ್ತೆ. ಪ್ರಮುಖವಾಗಿ ಒಂದು ಗಣಪತಿ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಮತ್ತೆ ಇನ್ನೊಂದು ಮಲ್ಲಿಕಾರ್ಜುನ ಸ್ವಾಮಿ, ಈ 3 ರಥಗಳು ಇರುತ್ತೆ. ಮತ್ತು 40ಕ್ಕೂ ಹೆಚ್ಚು ಕಲಾ ತಂಡಗಳು ಕೂಡ ಇಲ್ಲಿ ಭಾಗಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ನಾಳೆ ರಥೋತ್ಸವ ಕೂಡ ಭಾಗಿಯಾಗುವಂತದ್ದು ಒಂದು ಒಳ್ಳೆಯ ಕ್ಷಣ ಅಂತಾನೆ ಹೇಳ್ಬೋದು. ಇವತ್ತು ಯಾರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ರು ಅವರು ಕೂಡ ರಥೋತ್ಸವಕ್ಕೆ ಭಾಗಿಯಾಗಿ ಹೆಚ್ಚಿನ ಜನ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಸಾಗರ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.